ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 13ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ ಎಂಬಂತಹ ಚಾಪ್ಟರ್ ಇಂದ ಈ ಕೆಳಗಿನ ಪ್ರಶ್ನೆಗೆ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸಬೇಕಾದ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ. ಈತ ಆಡಳಿತಕ್ಕೆ ಬಂದಾಗ ರಾಜ್ಯವು ವಿವಿಧ ಸಂಕೀರ್ಣ ಆಂತರಿಕ ಮತ್ತು ಬಾಹ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇತ್ತು. ಹೊಸ ಸಮುದ್ರ ಮಾರ್ಗದ ಮೂಲಕ ಆಗಮಿಸಿದ ಯುರೋಪಿಯನ್ನರು ತಮ್ಮ ವಸಾಹತುಗಳನ್ನ ಇಲ್ಲಿ ಸ್ಥಾಪಿಸಿದ್ದರು. ಉತ್ತರದ ಮೊಘಲರು ದಕ್ಷಿಣದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಲು ಪ್ರಯತ್ನಿಸಿದರು. ಬಹುಮನಿ ರಾಜವಂಶದ 5 ಶಾಹಿ ರಾಜ್ಯಗಳು ಪ್ರಬಲ ಸುಲ್ತಾನರು ಮತ್ತು ಕೃಷ್ಣದೇವರಾಯನೊಂದಿಗೆ ಯುದ್ಧಗಳಲ್ಲಿ ತೊಡಗಿದವು. ಬಹುಮನಿ ಸಾಮ್ರಾಜ್ಯದ 5 ಶಾಹಿ ವಂಶಗಳು, ಓಕೆನಾ, ನಿಜಾಂ ಶಾಹಿ, ಆದಿಲ್ ಶಾಹಿ, ಇಮಾದ್ ಶಾಹಿ, ಬರೀದ್ ಶಾಹಿ ಮತ್ತು ಕುತುಬ್ ಶಾಹಿ. ಇವು ಬಹುಮನಿ ಸಾಮ್ರಾಜ್ಯದ 5 ಶಾಹಿ ವಂಶಗಳು. ಇವು ಪ್ರಬಲವಾಗಿ ಕೃಷ್ಣದೇವರಾಯನೊಂದಿಗೆ ಯುದ್ಧಗಳಲ್ಲಿ ತೊಡಗಿದರು. ಇವುಗಳ ಜೊತೆಗೆ ಉಮ್ಮತ್ತೂರು ಮತ್ತು ಒರಿಸ್ಸಾದ ರಾಜರು ಕೂಡ ನಿರಂತರ ಬೆದರಿಕೆಯನ್ನ ಹಾಕ್ತಾ ಇದ್ರು. ಸೊ ಇವು ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸಬೇಕಾದಂತಹ ಸಮಸ್ಯೆ. ಥ್ಯಾಂಕ್ ಯು.